ಅಗೇನ್ ವಾಟ್ ಈಸ್ ದಟ್ ಇನ್ಸ್ಪೈರ್ಡ್ ಯು ಟು ಎಂಟರ್ ಇನ್ ಟು ದಿಸ್ ಫೀಲ್ಡ್ ಆಫ್ ಫುಡ್ ಬ್ಲಾಗಿಂಗ್? ಯಾವಾಗ ಶುರು ಮಾಡಿದ್ರಿ, ಯಾತಕ್ಕೆ ಶುರು ಮಾಡಿದ್ರಿ? ನಾನು ಆ್ಯಕ್ಚುಲಿ ಟಿಕ್ಟಾಕಲ್ಲಿದ್ದೆ ಸರ್. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಳ ಮಹಾರಾಜ ಅದು ಇದು ಇಲ್ಲಿ ಬರೀ ಮೇಲ್ ಓರಿಯೆಂಟೆಡ್ ಇತ್ತು. ಸರಿ ಆಯಿತು, ಏನಾದರೂ ನನ್ನ ಒಂದು ವಿಮೆನ್ ಓರಿಯೆಂಟೆಡ್ ಏನಾದ್ರು ಮಾಡೋಣ ಅಂತ ಅನಿಸ್ತು. ಅಫ್ಕೋರ್ಸ್ ಈಕ್ವಾಲಿಟಿ ಅದು ಇದು ಎಲ್ಲ ಇದೆ, ಬಟ್ ಸಮ್ವೇರ್ ಐ ಫೆಲ್ ದಟ್ ನಂದು ಪೇಜ್ ಅಂತೂ ಬರೀ ಫುಡ್ ಬ್ಲಾಗಿಂಗ್ ಒಂದೇ ಇಲ್ಲ, ಬಿಕಾಸ್ ಐ ಆಮ್ ನೋನ್ ಆಸ್ ಡ್ಯಾಮ್ಸೆಲ್ ಇನ್ ಫ್ಯಾಂಟಸಿ ಅಂತ. ಸೊ ಒಂದು ಸೋಲೋ ಟ್ರಾವೆಲಿಂಗ್ ಇರ್ಬೋದು, ಒಂದು ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರೋ ಥರ ಒಂದು ಪೇಜನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬ್ಲಾಗಿಂಗು ಸ್ಟಾರ್ಟ್ ಮಾಡಿದೆ, ಫುಡ್ ಬ್ಲಾಗಿಂಗು ಸ್ಟಾರ್ಟ್ ಮಾಡಿದೆ, ಜೊತೆ ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲು ಮಾಡಿದೆ. ಅದೇ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ತೋರಿಸೋಣ ಇನ್ಸ್ಟಾಗ್ರಾಮಲ್ಲೂ ಅಂತೇಳಿ ನಾನು ಬಂದೆ ಸರ್. ಒಟ್ನಲ್ಲಿ ನೀವು ಸ್ಟ್ರಾಂಗು ಅಂತ ಹೇಳ್ಕೋತಾ ಇದ್ದೀರಾ? ಸ್ವಲ್ಪ ಟ್ರೈಯಿಂಗ್. ನೀವು ಸರ್ ನಾನು ಆ್ಯಕ್ಚುಲಿ ಕೆಲಸದ ಮೇಲೆ ಅಮೇರಿಕಾಗೆ ಶಿಫ್ಟ್ ಆದ್ವಿ ಸ್ವಲ್ಪ ವರ್ಷಗಳ ಕಾಲ. ಆವಾಗ ಇಲ್ಲಿ ಅಡುಗೆ ಎಲ್ಲ ಯಾವತ್ತಿಗಿಂತ ಜಾಸ್ತಿ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅಮ್ಮಂಗೆ ಕಾಲ್ ಮಾಡೋದು, ಅತ್ತೆಗೆ ಕಾಲ್ ಮಾಡೋದು, ರೆಸಿಪಿ ಬರ್ಕೊಳ್ಳೋದು. ಆವಾಗ ಏನು ಮಾಡಿದೆ, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಬಳಸಿ ಇವಾಗ ಅವರೆಕಾಳು ಸಾರು ಆಸೆ ಆಯಿತು ಒಂದು ದಿವಸ, ಅಲ್ಲಿ ಅವರೆಕಾಳು ಸಿಗ್ತಿರ್ಲಿಲ್ಲ. ಸೊ ಅಲ್ಲಿ ಲೀಮಾ ಬೀನ್ಸು, ಪಿಂಟೋ ಬೀನ್ಸ್ ಈ ಥರ ಉಪಯೋಗಿಸ್ಕೊಂಡು ಅವರೆಕಾಳು ಸಾರು ಮಾಡಿದೆ ನೋಡು ಅಂತ ಅಮ್ಮಂಗೆ ಫೋಟೋಸ್ ಕಳಿಸ್ತಿದ್ದೆ ವಾಟ್ಸಪ್ಪಲ್ಲಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಫುಡ್ ಡೈರಿ ಮೇಂಟೈನ್ ಮಾಡೋಣ ಅಂತ ಫುಡ್ ಡೈರಿಯಾಗಿ ಶುರುವಾಗಿದ್ದು ಸರ್ ನನ್ನ ಬ್ಲಾಗು. ಆಮೇಲೆ ನಮ್ಮ ಅಜ್ಜಿದು ಕಳೆದೋಗಿದ್ದ ಅಡುಗೆಗಳೆಲ್ಲ ಮತ್ತೆ ಹುಡುಕಿ ಅಮ್ಮನ ಕೈಲಿ ಕಲ್ತ್ಕೊಂಡು ಅದನ್ನೆಲ್ಲ ರೆಸಿಪಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಇನ್ನೊಂದೇನೆಂದರೆ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಆಗೋದ್ರೆ ರೆಸ್ಟೋರೆಂಟ್ ಥರ ಆಗಿದೆ ಅನ್ನೋದು. ಆಮೇಲೆ ರೆಸ್ಟೋರೆಂಟಲ್ಲಿ ಹೋಗಿ ತಿಂದರೆ ಮನೆ ಥರನೇ ಇದೆ, ಏನು ಜಾಸ್ತಿ ಸೋಡಾ ಗಿಡ ಇಲ್ಲ ಅಂತ. ಆ ಥರ ಕಾಂಟ್ರಾಸ್ಟಲ್ಲಿ ರೆಸ್ಟೋರೆಂಟ್ಸ್ಗೂ ಹೋಗಿನ ಮುಂಚೆಯಿಂದ ಆಚೆ ತಿನ್ನೋಕ್ಕೆ ಇಷ್ಟನೇ ಇಷ್ಟ. ಸೊ ಹೊರಗೆ ತಿಂದಾಗ ಅದರದ್ದು ಟೇಸ್ಟ್ ಪ್ರೊಫೈಲ್ಸ್ ಹೆಂಗಿದೆ ಅಂತ ಬರೆಯೋದು, ಇಲ್ಲ ಬೇರೆ ಬೇರೆ ದೇಶದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನನಗೆ ತುಂಬ ಆಸಕ್ತಿ. ಅದನ್ನು ತಂದು ಮನೆಯಲ್ಲಿ ನಮ್ಮ ಥರದ ಅಡುಗೆ ಹೆಂಗೆ ಮಾಡ್ಬೋದು ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಬ್ಲಾಗ್ ಶುರು ಮಾಡಿದ್ದು. ಫ್ಯಾಂಟಾಸ್ಟಿಕ್. ಗೌತಮಿ ಸರ್, ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ರೀಸನ್ನೇ ನೀವು ಸರ್. ಇನ್ಸ್ಟಾಗ್ರಾಮಲ್ಲಿ ನಮ್ಮ ನವೀನ್ ಸುರೇಶು, ತರ್ಲೆ ಆಶೀಶು, ವಿನಯ್ ಸತ್ಯಂ, ವಾಂಪ್ ಇಂಡಿಯಾ ಅಂತ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಪೇಜಸ್. ಆ್ಯಕ್ಚುಲಿ ಮೇಲ್ ಓರಿಯೆಂಟೆಡ್ ಆಸ್ ಯು ಟೋಲ್ಡ್ ಮೀ. ಆ ಪೇಜಲ್ಲಿ ನೋಡ್ಬೇಕಾದ್ರೆ ನಿಮ್ದೆಲ್ಲ ಒಂದು ಬ್ರೇಕ್ಫಾಸ್ಟ್ ವಾಕ್ ನಡೀತಾ ಇತ್ತು ಸ್ಯಾಟರ್ಡೆ ಸಂಡೇ. ಐ ಥಿಂಕ್ ವಿ ಆರ್ ಮಿಸ್ಸಿಂಗ್ ದಟ್, ವಿ ಶುಡ್ ರೀಕ್ರಿಯೇಟ್ ದಟ್ ಮೆಮೊರೀಸ್ ಅಗೇನ್. ಅದೆಲ್ಲ ನೋಡಿದಾಗ ಏನೆಲ್ಲ ಫನ್ ಮಾಡ್ತಾ ಮಜಾ ಮಾಡ್ತಾ ನೀವು ಹೋಗಿರೋ ರೆಸ್ಟೋರೆಂಟಲ್ಲೆಲ್ಲ ನೀವೇ ದೋಸೆ ಮಾಡಿಬಿಟ್ಟು ಕೊಡ್ತಾ ಇದ್ದಿದ್ದು ಫನ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಜಲಸ್ ಫೀಲ್ ಆಗ್ತಾ ಇತ್ತು. ಇವರು ಎಷ್ಟು ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾರೆ, ನಾನು ಆ ಯೂನಿಟ್ಗೆ ಹೋಗ್ಬೇಕು, ನಾನು ಆ ಟೀಮ್ ಜೊತೆ ಸೇರಬೇಕು ಅಂತ ನೀವೆಲ್ಲ ಮಜಾ ಮಾಡೋದು ನೋಡಿ ನಾನು ಬ್ಲಾಗಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ವಾವ್ ಬಟರ್ಫ್ಲೈ ಮೂಮೆಂಟ್ ನನಗಂತೂ. ಇವ್ರನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದೆ, ಏನೆಲ್ಲ ಮಜಾ ಮಾಡ್ತಾ ಇದ್ರು, ಇವ್ರ ಜೊತೆ ನಾನು ಸೇರ್ಕೊಳ್ತಾ ಇದ್ದೀನಲ್ಲ ಈಗ. ಅವಾಗ ನೀವು ಹೇಳಿದಾಗ ಫೀಮೇಲ್ ಅನ್ನೋದು ತುಂಬ ಕಮ್ಮಿ ಇತ್ತು. ನಾನು, ಸಹನಾ, ಸಾಹಿತಿ, ಚೈತ್ರ, ಒಂದು 4-5 ಜನ ಅಷ್ಟೇ ನಮ್ಮ ಗ್ಯಾಂಗಲ್ಲಿ ಹುಡುಗಿರಂತ ಸ್ಟಾರ್ಟ್ ಆಗಿದ್ದು. ಬಟ್ ಈಗ ಗ್ರೇಟ್ಫುಲ್, ತುಂಬ ಜನ ಸೇರಿದ್ದಾರೆ, ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಈ ಮೂಮೆಂಟಿಗೆ. ಸೊ ಆ ಮೂಮೆಂಟಲ್ಲಿ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಚಂದ್ರು ಸರ್. ಸೊ ಮೀಟ್ ಮಾಡಿದಾಗ ನಿಮ್ಮನ್ನ ಮತ್ತೆ ಬಟರ್ಫ್ಲೈ ಮೂಮೆಂಟ್, ಇವ್ರನ್ನೆಲ್ಲ ಟಿವಿಲಿ ನೋಡ್ತಾ ಇದ್ವಿ ಅಲ್ವಾ, ಇವ್ರ ಜೊತೆ ಸೇರ್ತಾ ಇರೋದು. ನೀವು ನನಗೆ ಫಸ್ಟ್ ಇನ್ನೂ ನೆನಪಿದೆ, ಉಡುಪಿ ರುಚಿಲಿ ನನಗೆ ಒಂದು ರವೆ ದೋಸೆ ಮಾಡಿಕೊಟ್ರಿ. ಆ ರವೆ ದೋಸೆ ತಿಂದಾಗಂತೂ ವಾವ್ ಐ ಆಮ್ ಸೋ ಬ್ಲೆಸ್ಡ್ ಅಂತ. ಸೊ ಐ ಆಮ್ ಗ್ರೇಟ್ಫುಲ್ ಟುಡೇ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು. ನನ್ನ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೇ ಚಂದ್ರು ಸರ್. 100% ನಿಜ. ನಮಗೆಲ್ಲ ಗುರು ನೀವೇ. ಇವಾಗ ಬ್ಲಾಗಿಂಗ್ ಅದು ಇದು ಅಂತಾರೆ, ಬಟ್ ನಮ್ಮ ಚಂದ್ರು ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ನಂದು ಫುಡ್ ನಾನು ಹೇಳ್ನಲ್ಲ ಸರ್, ನನ್ನ ಫುಡ್ ವಿಡಿಯೋಸೇ ಜಾಸ್ತಿ ಹಾಕೋದು ಅಂತ. ಆಮೇಲೆ ನನಗೆ ನಮ್ಮ ಯಜಮಾನ್ರಿಗೆ ಬಂದು ತುಂಬ ಕ್ರೇಜ್, ಒಂಥರ ಹೊಸ ರೆಸ್ಟೋರೆಂಟ್ಸ್ ಯಾವುದಾದ್ರೂ ಓಪನ್ ಆದರೆ ಅಲ್ಲಿ ಹೋಗಿ ಟ್ರೈ ಮಾಡಬೇಕು, ತಿನ್ನಬೇಕು ಅಂತ. ಬಟ್ ರಿವ್ಯೂಸ್ ಯಾವತ್ತೂ ಕೊಟ್ಟಿರಲಿಲ್ಲ. ನನಗೆ ರಿವ್ಯೂಸ್ ಕೊಡಬೇಕು ಅನ್ನೋ ಆಸೆ ಅಂತೂ ತುಂಬ ಇತ್ತು, ಬಟ್ ಯಾವ ರೀತಿ ಎಂಟ್ರ್ ಆಗಬೇಕನ್ನೋ ಐಡಿಯಾ ಇರಲಿಲ್ಲ. ಬಟ್ ನಾನು ಹಾಕೋ ಫುಡ್ ವೀಡಿಯೋಸ್ ನನಗಿಂತ ಒಳ್ಳೆ ಚಾನ್ಸ್ ಕೊಡುತ್ತೆ ಅಂತಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಹಾಕೋ ಫುಡ್ ವೀಡಿಯೋಸ್ ನೋಡಿ ಬ್ಯಾಂಗ್ಳೂರ್ ಎಪಿಕ್ಯವರು, ನೀವು, ಆಶೀಶ್ ಅವರು, ಆಶಿಕ್ ಅವರು, ವಿನಯ್ ಸತ್ಯಂ ಅವರು, ಅವರೆಲ್ಲ ನನಗೆ ಅಪ್ರೋಚ್ ಮಾಡಿದ್ರು. ಈ ಥರ ಯಾಕೆ ನೀವು ಬ್ಲಾಗಿಂಗ್ ಮಾಡಬಾರ್ದು, ಕಂಟೆಂಟ್ ಚೆನ್ನಾಗಿರುತ್ತೆ ನಿಮ್ಮ ಫುಡ್ಡಲ್ಲಿ, ಹಾಗಾಗಿ ನೀವು ಮಾಡೋದ್ರಿಂದ, ಚೆನ್ನಾಗಿ ಮಾಡೋದ್ರಿಂದ ರಿವ್ಯೂ ಕೂಡ ನೀವು ಕೊಡ್ಬೋದು ಅಂತ ಅನಿಸ್ತಾ ಇದೆ, ಟ್ರೈ ಮಾಡಿ ಅಂತಂದರು.
ಎನಿವೇಸ್ ಇವಾಗ ನಾನಂತೂ ಫುಲ್ ಫ್ರೀ ಸರ್, ಮಗ ದೊಡ್ಡವನಾಗೋಗಿದ್ದಾನೆ. ಈ ಏಜಲ್ಲಿ ಈ ಥರ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಅದನ್ನು ಯೂಸ್ ಮಾಡ್ಕೊಬಾರ್ದು, ಸರಿ ಟ್ರೈ ಮಾಡೇ ಬಿಡೋಣ ಅಂತ ಬ್ಲಾಗಿಂಗ್ ಎಂಟ್ರ್ ಮಾಡಿದೆ. ಒಂಥರ ಇವಾಗ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಫುಡ್ನ ತಪ್ಪಿಡಿಯೋರು ತುಂಬ ಇದ್ದಾರೆ ಮನೆಯಲ್ಲಿ. ನಾವು ತಪ್ಪಿಡಿಯೋ ಥರ ಚಾನ್ಸ್ ಕೊಟ್ಟಲ್ಲ, ಟ್ರೈ ಮಾಡೋಣ ಅಂತಲೇ ನಾನು ಇದಕ್ಕೆ ಬ್ಲಾಗಿಂಗಿಗೆ ಬಂದೆ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೈಸ್.